ಸಾಧಾರಣ ಕಾಲದ 20ನೆಯ ಬುಧವಾರ. ಮೊದಲನೆಯ ವಾಚನ ನ್ಯಾಯಸ್ಥಾಪಕರ ಗ್ರಂಥದಿಂದ ವಾಚನ. ಎಲ್ಲಾ ಶೆಕೆಮಿನವರು ಹಾಗೂ ಮಿಲ್ಲೋ ಕೋಟೆಯವರು ಶೆಕೆಮಿನ ಬಳಿಯಲ್ಲಿ ಸ್ಮಾರಕ ಸ್ತಂಭವಿರುವ ಓಕ್ ಮರದ ಹತ್ತಿರ ಕೂಡಿ ಬಂದು ಅಬಿಮೇಲೆಕನನ್ನು ತಮ್ಮ ಅರಸನನ್ನಾಗಿ ಮಾಡಿಕೊಂಡರು. ಯೋಥಾಮನು ಇದನ್ನು ಕೇಳಿ ಗೆರಿಜ್ಜೇಮ್ ಬೆಟ್ಟದ ತುದಿಯಲ್ಲಿ ನಿಂತು ಗಟ್ಟಿಯಾದ ಧ್ವನಿಯಿಂದ ಹೀಗೆಂದನು: ಶೆಕೆಮಿನ ಜನರೇ, ನನ್ನ ಮಾತಿಗೆ ಕಿವಿಗೊಡಿ, ಆಗ ದೇವರು ನಿಮ್ಮ ಮೊರೆಗೆ ಕಿವಿಗೊಡುವರು. ಒಮ್ಮೆ ಮರಗಳು ತಮಗೆ ಒಬ್ಬ ಅರಸನನ್ನು ಅಭಿಷೇಕಿಸಬೇಕೆಂದು ಹೊರಟು ಓಲಿವ್ ಮರದ ಬಳಿಗೆ ಬಂದು, ನೀನು ನಮಗೆ ಅರಸನಾಗು ಎಂದವು. ಅದು ಅವುಗಳಿಗೆ, ನನ್ನಲ್ಲಿರುವ ಎಣ್ಣೆಯಿಂದ ದೇವತೆಗಳು ಮಾನವರು ಘನತೆ ಗೌರವಗಳನ್ನು ಪಡೆಯುತ್ತಾರೆ, ಇದನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕೋ ಎಂದಿತು. ಬಳಿಕ ಆ ಮರಗಳು ಅಂಜೂರದ ಗಿಡದ ಬಳಿಗೆ ಹೋಗಿ ಅದಕ್ಕೆ, ನೀನು ಬಂದು ನಮ್ಮ ಅರಸನಾಗು ಎಂದವು. ಅದು, ನಾನು ನನ್ನ ಶ್ರೇಷ್ಠವಾದ ಸಿಹಿ ಹಣ್ಣು ಕೊಡುವುದನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕೋ ಎಂದಿತು. ಅನಂತರ ಆ ಮರಗಳು ದ್ರಾಕ್ಷಾಬಳ್ಳಿಯ ಬಳಿಗೆ ಹೋಗಿ, ನೀನು ಬಂದು ನಮ್ಮ ಅರಸನಾಗು ಎಂದವು. ಅದಕ್ಕೆ ಆ ಬಳ್ಳಿ, ನಾನು ನನ್ನ ರಸದಿಂದ ದೇವತೆಗಳಿಗೂ ಮಾನವರಿಗೂ ಆನಂದ ತರುವುದನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕೋ ಎಂದಿತು. ಕಡೆಗೆ ಆ ಮರಗಳು ಮುಳ್ಳು ಪೊದೆಯ ಬಳಿಗೆ ಹೋಗಿ, ನೀನು ಬಂದು ನಮ್ಮ ಅರಸನಾಗು ಎಂದವು. ಅದಕ್ಕೆ ಆ ಪೊದೆ, ನೀವು ನಿಜವಾದ ಮನಸ್ಸಿನಿಂದ ನನಗೆ ರಾಜ್ಯಾಭಿಷೇಕ ಮಾಡಬೇಕೆಂದಿರುವುದಾದರೆ ಬನ್ನಿ, ಬಂದು ನನ್ನ ನೆರಳಲ್ಲಿ ಆಶ್ರಯಿಸಿಕೊಳ್ಳಿ. ಇಲ್ಲವಾದರೆ ನನ್ನಿಂದ ಬೆಂಕಿ ಹೊರಟು ಲೆಬೋನಿನ ದೇವದಾರು ವೃಕ್ಷಗಳನ್ನು ಸುಟ್ಟು ಬಿಡುವುದು ಎಂದು ಬಿಟ್ಟಿತು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಅರಸನಿಗೆ ಹರ್ಷವಾಯಿತು ಪ್ರಭು, ನೀ ತೋರಿದ ಪರಾಕ್ರಮಕ್ಕಾಗಿ. ಅರಸನಿಗೆ ಹರ್ಷವಾಯಿತು ಪ್ರಭು, ನೀ ತೋರಿದ ಪರಾಕ್ರಮಕ್ಕಾಗಿ. ಪರಮಾನಂದಗೊಂಡನವನು ನೀನಿತ್ತ ವಿಜಯೋತ್ಸವಕ್ಕಾಗಿ. ಆತನ ಮನದಾಶೆಯನ್ನು ನೀ ಪೂರೈಸಿದೆ, ಆತನದರ ಬಯಕೆಯನ್ನು ಅನುಗ್ರಹಿಸಿದೆ. ಶ್ಲೋಕ. ಅರಸನಿಗೆ ಹರ್ಷವಾಯಿತು ಪ್ರಭು, ನೀ ತೋರಿದ ಪರಾಕ್ರಮಕ್ಕಾಗಿ. ನೀನಾತನನ್ನು ಸ್ವಾಗತಿಸಿದೆ ಶುಭ ಸಂದೇಶದೊಂದಿಗೆ, ಚಿನ್ನದ ಕಿರೀಟವನ್ನು ಮೂಡಿಸಿದೆ ಆತನ ಶಿರಸ್ಸಿಗೆ. ಕೋರಿದಾತನ ಜೀವಮಾನ ಕಾಲವನ್ನು, ನೀನಿತ್ತೆ ಯುಗಾಂತರದ ಆಯುಷ್ಯವನ್ನು. ಶ್ಲೋಕ. ಅರಸನಿಗೆ ಹರ್ಷವಾಯಿತು ಪ್ರಭು, ನೀ ತೋರಿದ ಪರಾಕ್ರಮಕ್ಕಾಗಿ. ನಿನ್ನ ನೆರವಿನಿಂದೇರಿತು ಆತನ ಘನತೆ, ಶೋಭೆ ಪ್ರಭಾವಗಳ ನೀನಿವನಿಗಿತ್ತೆ. ಅಮರ ಭಾಗ್ಯಗಳನ್ನು ನೀನು ಅನುಗ್ರಹಿಸಿದೆ, ಶ್ರೀ ಸನ್ನಿಧಿಯಲ್ಲಾತನನ್ನು ತೋಷಗೊಳಿಸಿದೆ. ಶ್ಲೋಕ. ಅರಸನಿಗೆ ಹರ್ಷವಾಯಿತು ಪ್ರಭು, ನೀ ತೋರಿದ ಪರಾಕ್ರಮಕ್ಕಾಗಿ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು, ಸನ್ಮಾರ್ಗದಲ್ಲಿ ದೇವ ಎನ್ನ ಮುನ್ನಡೆಸು. ಹಲ್ಲೆಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಈ ಸಾಮತಿ ಹೇಳಿದರು: ಸ್ವರ್ಗ ಸಾಮ್ರಾಜ್ಯವು ಹೀಗಿದೆ. ಒಬ್ಬ ಯಜಮಾನನಿಗೆ ಒಂದು ದ್ರಾಕ್ಷಿ ತೋಟವಿತ್ತು. ಅದರಲ್ಲಿ ಕೆಲಸ ಮಾಡುವುದಕ್ಕೆ ಕೂಲಿಗಾರನನ್ನು ಗೊತ್ತು ಮಾಡಲು ಅವನು ಬೆಳಗಿನ ಜಾವದಲ್ಲೇ ಹೊರಟ. ಆಳಿಗೆ ಒಂದು ಬೆಳ್ಳಿ ನಾಣ್ಯದಂತೆ ದಿನ ಕೂಲಿಯನ್ನು ಮಾತಾಡಿ ತೋಟಕ್ಕೆ ಕಳುಹಿಸಿದ. ಸುಮಾರು ಬೆಳಿಗ್ಗೆ 9 ಗಂಟೆಗೆ ಅವನು ಪುನಃ ಸಂತೆ ಬೀದಿಯ ಕಡೆ ಹೋದ. ಕೆಲಸವಿಲ್ಲದೆ ಸುಮ್ಮನೆ ನಿಂತುಕೊಂಡಿದ್ದ ಕೆಲವು ಕೂಲಿಗಾರನನ್ನು ಅಲ್ಲಿ ಕಂಡ. ನೀವು ನನ್ನ ದ್ರಾಕ್ಷಿ ತೋಟಕ್ಕೆ ಹೋಗಿರಿ, ನ್ಯಾಯವಾದ ಕೂಲಿಯನ್ನು ನಿಮಗೆ ಕೊಡುತ್ತೇನೆ ಎಂದ. ಅವರು ಹೋದರು. ಬಳಿಕ ಸುಮಾರು 12 ಗಂಟೆಗೊಮ್ಮೆ ಮತ್ತೆ 3 ಗಂಟೆಗೊಮ್ಮೆ ಹೋಗಿ ಇನ್ನು ಕೆಲವರನ್ನು ಕೆಲಸಕ್ಕೆ ಕಳುಹಿಸಿದ. 5 ಗಂಟೆಗೆ ಹೋದಾಗಲೂ ಬೇರೆ ಕೆಲವರು ಅಲ್ಲಿ ನಿಂತಿರುವುದನ್ನು ಕಂಡು, ದಿನವಿಡೀ ಕೆಲಸ ಮಾಡದೆ ಸುಮ್ಮನೆ ಇಲ್ಲಿ ನಿಂತಿದ್ದೀರಲ್ಲ ಏಕೆ ಎಂದು ಕೇಳಿದ. ಅದಕ್ಕೆ ಅವರು, ನಮ್ಮನ್ನು ಯಾರು ಕೂಲಿಗೆ ಕರೆಯಲಿಲ್ಲ ಎಂದರು. ಹಾಗಾದರೆ ನೀವು ಕೂಡ ನನ್ನ ದ್ರಾಕ್ಷಿ ತೋಟಕ್ಕೆ ಹೋಗಿ ಕೆಲಸ ಮಾಡಿ ಎಂದು ಹೇಳಿ ಅವರನ್ನು ಕಳುಹಿಸಿದ. ಸಂಜೆಯಾಯಿತು. ತೋಟದ ಯಜಮಾನ ತನ್ನ ಮೇಸ್ತ್ರಿಗೆ ಕೂಲಿಯಾಳುಗಳನ್ನು ಕರೆದು, ಕೊನೆಗೆ ಬಂದವರಿಂದ ಆರಂಭಿಸಿ ಮೊದಲು ಬಂದವರ ತನಕ ಕೂಲಿ ಕೊಡು ಎಂದ.
ಅದರಂತೆ 5 ಗಂಟೆಗೆ ಗೊತ್ತು ಮಾಡಿದವರು ಬಂದಾಗ ಒಬ್ಬೊಬ್ಬನಿಗೆ ಒಂದೊಂದು ಬೆಳ್ಳಿ ನಾಣ್ಯ ಸಿಕ್ಕಿತು. ಮೊದಲು ಗೊತ್ತು ಮಾಡಿದವರು ತಮ್ಮ ಸರದಿ ಬಂದಾಗ ತಮಗೆ ಹೆಚ್ಚು ಸಿಗುವುದೆಂದು ಭಾವಿಸಿದರು. ಆದರೆ ಅವರಿಗೂ ಒಂದೊಂದೇ ಬೆಳ್ಳಿ ನಾಣ್ಯ ದೊರಕಿತು. ಅದನ್ನು ತೆಗೆದುಕೊಂಡಾಗ ಅವರು ಧಣಿಯ ವಿರುದ್ಧ ಗೊಣಗಲಾರಂಭಿಸಿದರು. ಕಡೆ ಹೊತ್ತಿನಲ್ಲಿ ಬಂದು ಇವರು ಒಂದೇ 1 ಗಂಟೆ ಕೆಲಸ ಮಾಡಿದ್ದಾರೆ, ಬಿಸಿಲಲ್ಲಿ ಬೆಂದು ದಿನವೆಲ್ಲ ದುಡಿದ ನಮ್ಮನ್ನು ಇವರಿಗೆ ಸರಿಸಮ ಮಾಡಿದಿರಲ್ಲ ಎಂದರು. ಅದಕ್ಕೆ ಯಜಮಾನ ಅವರಲ್ಲಿ ಒಬ್ಬನಿಗೆ, ಅಯ್ಯ, ನಿನಗೆ ನಾನು ಅನ್ಯಾಯ ಮಾಡಿಲ್ಲ. ದಿನಕ್ಕೊಂದು ಬೆಳ್ಳಿ ನಾಣ್ಯದಂತೆ ನೀನು ನನ್ನೊಡನೆ ಒಪ್ಪಂದ ಮಾಡಿಕೊಳ್ಳಲಿಲ್ಲವೇ? ನಿನ್ನ ಕೂಲಿ ಏನೋ ಅದನ್ನು ತೆಗೆದುಕೊಂಡು ಹೋಗು. ನಿನಗೆ ಕೊಟ್ಟಷ್ಟು ಈ ಕಟ್ಟಕಡೆಯವನಿಗೂ ಕೊಡುವುದು ನನ್ನ ಇಷ್ಟ. ನನ್ನದನ್ನು ನನ್ನಿಷ್ಟಾನುಸಾರ ಕೊಡುವ ಹಕ್ಕು ನನಗಿಲ್ಲವೇ? ನನ್ನ ಔದಾರ್ಯವನ್ನು ಕಂಡು ನಿನಗೇಕೆ ಹೊಟ್ಟೆಯುರಿ ಎಂದ. ಹೀಗೆ ಕಡೆಯವರು ಮೊದಲಿನವರು ಕಡೆಯರಾಗುವರು ಎಂದು ಯೇಸು ಬೋಧಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. जीवजनकने बा प्रेम स्थापिसबा ईश येसु बा जीवजनकने बा प्रेम स्थापिसबा ಹೀನ ಮನದೊಳಗೆ ದೀನತೆ ಕಲಿಸಲು ಬಾ. ಹೀನ ಮನದೊಳಗೆ ದೀನತೆ ಕಲಿಸಲು ಬಾ. ಬುದ್ಧಿಶೂನ್ಯನು ನಾ ತಿದ್ದಿರೂಪಿಸೆನ್ನ. ಬುದ್ಧಿಶೂನ್ಯನು ನಾ ತಿದ್ದಿರೂಪಿಸೆನ್ನ. ನಾದಾಸನು ನೀ ಅರಸನು ಮರೆಯದೆ ಸಲಹಲು ಬಾ. ಈಶ ಯೇಸು ಬಾ जीवजनकने बा प्रेम स्थापिसबा. ಹೃದಯದ ಸದನದಲ್ಲಿ ವಾಸಿಸ ಪಾತ್ರನೆ ನಾ. ಹೃದಯದ ಸದನದಲ್ಲಿ ವಾಸಿಸ ಪಾತ್ರನೆ ನಾ. ಆಡಲು ಒಂದು ನುಡಿ ಆಗುವೆ ಶುದ್ಧವಿಡಿ. ನೀನಾಡಲು ಒಂದು ನುಡಿ ಆಗುವೆ ಶುದ್ಧವಿಡಿ. ನಾ ಭ್ರಷ್ಟನು
ನೀ ಶಿಷ್ಟನು ಇಷ್ಟದಿ ಕರೆಯುವೆ ಬಾ ಈಶಯೇಸು ಬಾ ಜೀವ ಜನಕನೆ ಬಾ ಪ್ರೇಮ ಸ್ಥಾಪಿಸಬಾ ಈಶಯೇಸು ಬಾ